ಇವಳು ಫೋನ್ ನಂಬರು ಅಡ್ರೆಸ್. ನೀನು ಚಿಕನ್ ಹಾಕ್ಬೇಕು ಕೊಡ್ಸು. ನಿಕ್ಕಿ ತಪತಿ ಮಾಡ್ಬಿಟ್ಟು ಹೋಗ್ತಾ ಇದ್ವಿ ಗೈಸ್. ಫಸ್ಟು ಗೈಸ್ ವೆಲ್ಕಮ್ ಬ್ಯಾಕ್ ಟು ಬಿಂದು ವಿಶ್ವನಾಥ್ ಯೂಟ್ಯೂಬ್ ಚಾನಲ್. ಇವತ್ತು ಏನಾದರೂ ಜಗಳ ಆಡ್ತಾ ಇದ್ದೀರಿ ಅಂದರೆ ಏನು ಸೊಲ್ಯೂಷನ್ಗೆ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ಇವಳು ಫೋನ್ ನಂಬರು ಅಡ್ರೆಸ್ ಯಾವ ಕಾಲೇಜ್ ಅದನ್ನು ವಾಪಸ್ ಬಂದು ಎತ್ಕೊಂಡು ಹೋಗ್ಬಿಟ್ಟವಳೆ ಅನ್ಸುತ್ತೆ. ಯಾಕೆ ಗೊತ್ತಾ ಗೈಸ್ ಬೈತಾ ಇರೋದು. ಇವಳು ಸ್ಲಿಪ್ಪರ್ನೇ ಯಾರೋ ಟೆಂಪಲಲ್ಲಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವಳ ಫೇವ್ರೇಟ್ ಸ್ಲಿಪ್ಪರ್ ಅದು ಈಗ ಒಂದು ವೀಕ್ ಮುಂಚೆ ತೊಗೊಂಡಿದ್ದು. ಫಸ್ಟ್ ಟೈಮ್ ಕಂಫರ್ಟಬಲ್ ಆಗಿ ಸ್ಲಿಪ್ಪರ್ ಅದೇ ಸಿಕ್ಕಿದ್ದವಳಿಗೆ. ಪಾಪ ಸೊ ಸ್ಯಾಡ್ ಹೋಗ್ಬಿಟ್ಟಿದ್ದಾರೆ ಗೈಸ್. ನೋಡಿ ಗೈಸ್ ಇಂಥ ಕೆಲಸನೂ ಮಾಡ್ತಾರಾ. ಒಳ್ಳೇದಾಗುತ್ತಾ ಗೈಸ್ ಟೆಂಪಲಲ್ಲಿ ಅದು ಎತ್ಕೊಂಡು ಹೋಗಿರೋದು. ಬಟ್ ಅವಳಿಗೆ ಒಳ್ಳೇದಾಗುತ್ತೆ ಬಿಡಿ, ಯಾರು ಎತ್ಕೊಂಡು ಹೋದ್ರು ಇದು. ಮಾತಾಡು ನೀನು ಇಂಥದ್ರಲ್ಲಿ ಎಕ್ಸ್ಪೋರ್ಟ್ ಅಲ್ಲ ಮಮ್ಮಿ, ಯಾಕೆ ಸೈಲೆಂಟ್ ಆಗಿದೆಯಾ ವಿಡಿಯೋ ಆನ್ ಮಾಡಿದಾಗ? ಮಾತಾಡು ಏನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಏನಾದರೂ ಮಾತಾಡು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯಿತಾ. ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮಾಡಿದ್ದೀನಿ ಅಂತ ಮಾಡಿ. ಸೊ ಇವಾಗ ಹೋಗ್ತಾ ಇದ್ದೀನಿ ಬಸ್ ಸ್ಟಾಪ್. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫುಲ್ಲು ನೋಡಿ. ಮಾರ್ನಿಂಗ್ ಈ ಟೆಂಪಲಿಗೆ ಬಂದೋಗಿದೆ, ಚಂದ್ರಮೌಳೇಶ್ವರ ಟೆಂಪಲ್ಗೆ. ಸೊ ಇವಾಗ ಆ್ಯಕ್ಚುಲಿ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಇಷ್ಟು ಕ್ಲೂ ಕೊಡ್ತೀನಿ. ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ಹೇಳ್ತೀನಿ ಬಿಡಿ. ನೋಡಿ ಗೈಸ್ ನಾವೇನೋ ಮಾತಾಡ್ತಿದ್ರೆ ಹೇಳಿ ಕೂದಲು ಚಿಂತೆ ಏನು ಮಾಡೋದು ಹೇಳಿ. ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀವಿ, ಒಳಗಡೆ ಹಾಕೊಳ್ಳೋಣ. ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಗೈಸ್ ಆಧಾರ್ ಕಾರ್ಡ್. ಇವಾಗ ಹೆಣ್ಮಕ್ಳಿಗೆ ಫ್ರೀ ಬಸ್ ಸಿಕ್ಕಿದೆ. ನೋ ಫಿಲ್ಟರ್. ಸೊ ಈಗ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀನಿ. ಈಗ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. CBSE ಹೋದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾವು ಬಸ್ ಸ್ಟಾಪಿಗೆ ಹೋದ್ವಿ. ಕರೆಕ್ಟಾಗಿ ಆಲ್ರೆಡಿ ಬಸ್ ಬಂದು ಆಲ್ರೆಡಿ ಮೂವ್ ಆಗ್ತಾಯಿತ್ತು. ಪಾಪ ಡ್ರೈವರ್ ಅಂಕಲ್ ಹೆಂಗೋ ಸ್ಟಾಪ್ ಮಾಡಿದ್ರು. ಸೊ ಬಸ್ ಹತ್ಕೊಂಡು CBSEಗೆ ಹೋದ್ವಿ. ಸೊ ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಹೇಳ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ಎಲ್ಲಿಗೆ ಹೋಗ್ತಾ ಇರೋದು ಅಂತ ಇದೇ ಮಾಲಿಗೆ ಹೋಗ್ತಾ ಇರೋದು. CBS ಸಿಟಿ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲೇ ಇದೆ ಗರುಡ ಮಾಲ್ ಅಂತ. ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ನಿಮಗೆ ಕಾಣಿಸ್ತಾ ಇದೆ ನೋಡಿ, PVR ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ. ಯಾವ ಮೂವಿ ಅಂತ ತೋರಿಸ್ತೀನಿ ಬನ್ನಿ. ಬಂದಿದ್ದೀವಿ ಗೈಸ್. ಇವಾಗ ಟೈಮ್ ಎಷ್ಟು ಗೊತ್ತಾ? ಆಲ್ರೆಡಿ 12:27 ಆಗೈತೆ. 12:30ಗೆ ನಮಗೆ ಶೋ ಇದೆ. ಸೊ ಆದಷ್ಟು ಆ್ಯಕ್ಚುಲಿ ನಾವು ಡಿಸೈಡ್ ಮಾಡಿದ್ದೆ 11:30ಗೆ. ಸೊ ಸಡನ್ ಪ್ಲ್ಯಾನ್. ನಾವು ಡಿಸೈಡ್ ಮಾಡಿದ್ದು ಲೇಟ್ ಅಲ್ವಾ. ಸೊ ಆಗಾಗ ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಿದ್ವಿ. ಸೊ ಟಿಕೆಟ್ ತೋರಿಸಿ ಒಳಗಡೆ ಹೋದ್ವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮೂವಿ ಅಂತೂ ಸಖತ್ತಾಗಿತ್ತು. ಕಾಮಿಡಿಯಾಗಿ ಸ್ಟಾರ್ಟಿಂಗ್ ಇಂಟ್ರೋಯಿಂದ ಹಿಡಿದು ಎಲ್ಲ ಚೆನ್ನಾಗಿತ್ತು. ನಮ್ಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಮೂವಿ ಅರ್ಥನೇ ಆಗ್ತಾ ಇರಲಿಲ್ಲ. ಯಾಕೆಂದರೆ ಒಂದು ಸ್ವಲ್ಪ ಹೊತ್ತು ಫ್ಲ್ಯಾಶ್ ಬ್ಯಾಕ್ ಹೋಗ್ತಾರೆ ಮತ್ತು ಇದು ಮಾಡ್ತಾರೆ ಅದೆಲ್ಲ. ಅದರಲ್ಲಿ ನನಗೆ ಇಷ್ಟ ಆಗಿದ್ದ ಸೀನ್ ಅಂತಂದರೆ ಇದೊಂದು ಕಾಮಿಡಿ ಸೀನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡೆ. ಇಂಟರ್ವಲ್ ಕೊಟ್ಟಾದ್ಮೇಲೆ ಒಂದು ಸ್ವಲ್ಪ ಬ್ರೇಕ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಒಂದು ಸ್ವಲ್ಪ ಬಂದು ಹೊರಗಡೆ ಎಲ್ಲ ರೌಂಡ್ಸ್ ಹಾಕ್ಕೊಂಡು ಓಡಾಡ್ತಾ ಇದ್ವಿ. ಓಡಾಡಿ ಹಾಗೆ ಒಂದು ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಫೋಟೋ ತೊಗೊಂಡು ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಅಪ್ ಆಗಿತ್ತು. ಸೊ ಮೂವಿ ಸ್ಟಾರ್ಟ್ ಆಗುತ್ತೆ ಅಂತ ಮತ್ತೆ ಮೂವಿ ನೋಡೋಕೆ ಹೋದ್ವಿ. ಕೃಷ್ಣ ಬೇಡ ಪ್ಲೀಸ್, ಬೇಡ ಕೃಷ್ಣ ಪ್ಲೀಸ್. ಮೂವಿ ಮುಗಿಸ್ಕೊಂಡು ಆಚೆ ಬರೋ ವರ್ಷಲ್ಲಿ ಆಲ್ರೆಡಿ ಒಂದು 3:30 ಸಮಥಿಂಗ್ ಆಗೋಗ್ಬಿಟ್ಟಿತ್ತು. ತುಂಬ ಹೊಟ್ಟೆ ಹಸುವಾಗಿತ್ತು ಆವಾಗ. ಸೊ ಹಾಗಾಗಿ ಅಲ್ಲ ಗೋಲ್ಗಪ್ಪ ಚೆನ್ನಾಗಿ ಹಾಕ್ತಾರೆ ಮಲ್ಪಾಗ್ತಲೆ. ಸೊ ಹಾಗಾಗಿ ಫಸ್ಟ್ ಗೋಲ್ಗಪ್ಪ ತಿನ್ಕೊಂಡ್ವಿ. ಮಮ್ಮಿನ ರೇಗಿಸ್ತಾ ಇದ್ವಿ. ಯಾಕೆ ಅಂತಂದರೆ ಹೊಡಿದು ಒಂಥರ ಚಿಕ್ಕ ಬಾಯಿ, ನಾವು ತಿಂದಂಗೆ ಫುಲ್ಲು ಜಾಸ್ತಿ ಗೋಲ್ಗಪ್ಪ ತಿನ್ನಲ್ಲ. ಹಾಗಾಗಿ ಮತ್ತೆ ಮೂವಿ ಮುಗಿಸ್ಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಜುಡಿಯೋ ಬನ್ನಿ, ನಿಮ್ಮನ್ನು ಜುಡಿಯೋ ಕರ್ಕೊಂಡು ಹೋಗ್ತೀನಿ. ಏನೋ ಆಫರ್ ಇದೆ ಅಂತಿದ್ರು, ಬಟ್ ಇವಾಗಿದೆ ಇಲ್ಲ ಗೊತ್ತು. ನೋಡಿ ಇವಳನ್ನೇ ಕರ್ಕೊಂಡು ಹೋಗ್ಬೇಕಂತೆ ಗೈಸ್. ನನ್ನ ಜೊತೆನೇ ಬರ್ತಾವಳೆ. ಏನು ಕರ್ಕೊಂಡು ಹೋಗೋಣ ಗೈಸ್ ನಾನು ಇವಳನ್ನ. ತಿರ್ಗೋ ಮಮ್ಮಿ ಈ ಕಡೆ.
ನೋಡಿ ಗೈಸ್ ಎಲ್ಲ ಶಾಪಿಂಗ್ ಮಾಡ್ತಾವ್ರೆ ಗೈಸ್. ಮಮ್ಮಿ ನೋಡಿ ಅದೇ ಅದೋ ಒಂದು ಟಾಪ್ ತಗೊಂಡಿದ್ದಾಳೆ. ಇದಿಷ್ಟ ಆಯ್ತಂತೆ ಗೈಸ್. ತಗೋತೀಯ ಮಮ್ಮಿ? ಹಾಕಲ್ಲ ಬನ್ನಿ, ನನಗೆ ಗೊತ್ತ ತಗೊಂಡ್ರು. ನಡೀರಿ ಅಲ್ಲಿ ಸ್ಟೈಲಿನಿ ಹೆಂಗಾದ್ರೂ ಹೋಗೋಣ. ಯಾ ಅಲ್ಲಿವರೆಗೂ ನಾನು ಅಂಥವೆಲ್ಲ ಹಾಕಲ್ಲ ಮಮ್ಮಿ. ಸಿ ಗೈಸ್, ಇವಳು ನನ್ನ ಬೆಸ್ಟ್ ಫ್ರೆಂಡ್, BCA ಫ್ರೆಂಡ್. ಖಾಲಿ ಖಾಲಿ ಹೊಡಿತಾ ಇದ್ವಿ ಗೈಸ್. ಈಗ ಝೂಡಿಯೋ ಆಯಿತು, ಝೂಡಿಯೋಯಿಂದ ಇಂಡಿಯನ್ ಸ್ಟೈಲ್. ನನಗೆ ಶಾಪ್ ಮಾಡಿ ಅಂದರೆ ಎಲ್ಲ ಅವ್ರವ್ರಿಗೆ ಶಾಪ್ ಮಾಡ್ಕೋತವ್ರೆ ಗೈಸ್. ನೋಡಿ ಇಲ್ಲಿ ಅವಳು ಪ್ಯಾಂಟ್ ಹುಡುಕಿನ ಬಗ್ಗೆ ಹುಡುಕ್ತಾವಳೆ. ಆ ಬ್ಲ್ಯಾಕ್ ಪ್ಯಾಂಟ್ 3 ತಿಂಗಳಿಂದ ನೋಡ್ತಾವಳೆ ಗೈಸ್. ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಾ ಇಲ್ಲ ಅವ್ರಿಗೆ. ತಗೋಬೇಕು. ಹಲೋ ಅದೇ ಹಲೋ ಮೂವಿ ಮುಗಿತು ಗೈಸ್. ಯಾವುದು ಇಷ್ಟನೇ ಆಗ್ತಾ ಇಲ್ಲ. ಪಾಪ ಇವಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ, ಆದರೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಿಲ್ಲ. ಯಾವುದು ಇಷ್ಟ ಆಗ್ತಿಲ್ಲ ಗೈಸ್. ನಾನು ಏನು ಮಾಡಲಿ? ಇಷ್ಟ ಆಗ್ದಿದ್ದು ತಗೊಂಡು ಏನು ಮಾಡಲಿ ಗೈಸ್? ಇಷ್ಟ ಆಗದಿರೋ ತಗೊಂಡು ಹಾಕೊಳಕ್ಕಾಗ್ತಾ ಇಲ್ಲ. ಹಾಕೋಣದಲ್ಲ, ಅದು ಹಾಕೋದೇ ಇಲ್ಲ, ಸುಮ್ಮನೆ ವೇಸ್ಟ್. ಅದ್ರ ಮೇಲೆ ರೇಟ್ ನೋಡಿ ಗೈಸ್, ಎಲ್ಲ 1200 ಅಂತ. ಬಟ್ ಅದೇನು ಚೆನ್ನಾಗಿಲ್ಲ, ಜಸ್ಟ್ ಹೇಳ್ತೀವಿ. ರೇಟ್ ಮಾತ್ರ ಅಷ್ಟಿರುತ್ತೆ, ಬಟ್ ನೋಡೋಕೆ ಚೆನ್ನಾಗಿಲ್ಲ. ಅದು ಯಾಕೋ ಇತ್ತೀಚೆಗೆ ಯಾವ ಬಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದೇ ಸಿಗಲ್ಲ ಬೇಗ ಯಾವುದು ಇಷ್ಟನೇ ಆಗ್ತದೆ. ಇಲ್ಲಿ ಟಿಪುಟ ನೋಡಿ ಚೆನ್ನಾಗಿದೆ ಅದು. ಎಷ್ಟಿದೆ? 800 ಗೈಸ್. ಅದು ದುಪ್ಪಟ ಹೆಂಗಿದೆ ಅಂತ ತೋರಿಸ್ತೀವಿ ನೋಡಿ. ಬ್ಯಾಕ್ ಅದು ರೊಟೇಟ್ ಮಾಡೋಕ್ಕಾಗಲ್ಲ. ವಿಡಿಯೋ ಎಂಡ್ ಮಾಡ್ಬಿಟ್ಟು ಮತ್ತೆ ಮಾಡಬೇಕು. ಮಮ್ಮಿ ಎಷ್ಟಿರ್ಬೋದು ಅದು? ಬಾರೆ ಬಾಯ್ ಕೀಪಿಟಪ್ಪಲ್ಲ ಗೈಸ್. ಎಷ್ಟು ಚೆನ್ನಾಗಿ ಹೇಳೋಳೆ ಗೈಸ್. ಇನ್ನೂ ಜಾಸ್ತಿ ಅವಳು 800ಗೆ ಅಷ್ಟು ಹಾಕೋ. ಅವಳಿಗೆ ತಗೋಬೇಕಾ? ಕೊಡೋಕ್ಕೇನು ಹೇಳೋದಕ್ಕೇನು ಬಾಯಿಲ್ಲ ಮಮ್ಮಿ. ನಮ್ಮ ಎಕ್ಸ್ಪ್ರೆಷನಿಗೆ ಬೆಲೆನೇ ಇಲ್ಲ ಪಾಪ. ಪೂ ಎಕ್ಸ್ಪ್ರೆಷನ್ ಅವಳು ಫಸ್ಟ್ ಎಕ್ಸ್ಪ್ರೆಷನ್ ಕ್ವೀನ್. ಎಕ್ಸ್ಪ್ರೆಷನ್ ಕೊಡದೆ ಇಷ್ಟೇ ಆ ಥರ ಹೇಳಿದಿದ್ರೆ ನಾನು ಹೇಳ್ತಿದ್ದೆ. ನಡೀರಿ ಗೈಸ್ ಹೋಗೋಣ. ಯಾವುದು ಚೆನ್ನಾಗಿ ದುಡ್ಡು ಜಾಸ್ತಿ ಆದ್ರೂ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ. ಇವಳು ಕೊಡಿಸ್ತಾಳೆ ಗೈಸ್ ನನಗೆ ಇವತ್ತು. ಗೈಸ್ ನಾನೇ ಕೊಡ್ತಿದ್ದೆ ಫುಲ್ಲು. ನಾನು ಗೈಸ್ ಏನೇನು ಬಟ್ಟೆ ಬೇಕು ಇವಳು ಎಲ್ಲ ನಾನೇ ಕೊಡಿಸ್ತಿರೋದು ಗೈಸ್. ನಂದೇ ದುಡ್ಡು ಆಮೇಲೆ. ಥ್ಯಾಂಕ್ ಯು ವಿಡಿಯೋದಲ್ಲಿ ಹೇಳಕ್ತೀನಿ ಗೈಸ್, ಹೇಳ್ತೀನಿ ಗೈಸ್. ಇಂಥ ಫ್ರೆಂಡ್ಸ್ ಸಿಗಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕಲ್ಲ ಗೈಸ್. ಇವಳು ಹುಡುಕೆ ನನಗೆ ಏನಾರ ಅಂದರೆ ಅವಳದವಳೇ ನೋಡ್ಕೊಂಡವಳೆ. ಅವಾಗಲೇ ಇಲ್ಲ ನಾನು ಕೊಡಿಸು ಅಂತ ಹೇಳ್ತಿಲ್ಲ ನಾನು. ನನಗೆ ಹುಡುಕಲ್ಲ ಅಂತ. ಇಂಥ ಫ್ರೆಂಡ್ಸ್ ಬೇಕು ಬಿಡಿ, ಏನು ಮಾಡೋಕ್ಕಾಗಲ್ಲ. ಮಾಡ್ಕೊಂಡ್ಮೇಲೆ ಅನುಭವಿಸ್ಲೇಬೇಕು. ಸೆಟ್ಟು ಕಣೆ ಸೆಟ್ ಅಂತ ಗೈಸ್. ಇರಿ ನೋಡ್ಬಿಟ್ಟು ತೋರಿಸ್ತೀವಿ ಅಂತ. ಚೆನ್ನಾಗಿದೆ ನೋಡೋಣ. ಹೋಗೋದು ಮತ್ತೆ ಅಲ್ಲೇ ಇಟ್ಬಿಟ್ಟೋಗಿದ್ದು. ತುಂಬ ಇಷ್ಟ ಆಯಿತು. ಬಟ್ ಎಷ್ಟಿರ್ಬೋದು? ಒಂದು ಫ್ರಾಕ್ ತಂದವಳೆ. ಸರಿ, ಅದು ಫ್ರಾಕೆ ಆ್ಯಕ್ಚುಲಿ ಮಕ್ಕಳಿಗೆ. ಇವಳಿಗೆ ಜೀನ್ಸ್ ಟಾಪ್ ಆಗುತ್ತೆ. ಓಕೆ, ಹೆಂಗಿದೆ ನೋಡಿ ಗೈಸ್. ಅದು ನೋಡೋಣ ಮಕ್ಕಿ ವಿಡಿಯೋ ನೋಡ್ಬೇಕು. 3.5 ಪುನರ್ ನೋಡು. ನಿಂಗೆ ಮಮತಾ ಆಂಟಿ ಸೆಲೆಕ್ಟ್ ಮಾಡ್ತೇನೆ ಅವಳೇ ಕೊಡ್ತಾನೆ. ಯಾವ್ದು ಸೆಲೆಕ್ಟ್ ಮಾಡ್ತೇವೆ? ಪೇ ಮಾಡೋರು ಯಾರು? ನಡಿ ಮತ್ತೆ ಸೆಲೆಕ್ಟ್ ಯಾಕೆ ಮಾಡ್ತೀವಿ? ನೀನು ಚಿಕನ್ ಹಾಕ್ಬೇಕು, ಕೊಡಿಸು. ನಡಿ ಮತ್ತೆ ಇವಾಗ ಅಂತಾನೆ ನೋ ಬ್ಯಾಲೆನ್ಸ್ ಇಂದ ಗೈಸ್. ಅಲ್ಲಿ ಎಲ್ಲ ಬೀಳಿಸ್ಕೊಂಡ್ ಬರ್ತಾವಳೆ ಬರೇ. ಅಲ್ಲಿ ಯಾವುದೋ ಒಂದು ಟಾಪ್ ಬೀಳ್ಸಿದ್ಲು, ಎತ್ತಾಕಿದ್ಲು. ಇಲ್ಲಿ ಬೀಳ್ಸಲ್ಲ, ಅದು ಸುತ್ತಮುತ್ತ ಬೇರೆ ನೋಡ್ತಾಳೆ. ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಕಾಮಿಡಿ ಮಾನ ಮರ್ಯಾದೆ ಇಲ್ಲ ಗೈಸ್. ಕ್ಲೀನಾಗಿ ಹಾಕಿ ಅದನ್ನ. ಇವಳು ಇದು ಆ್ಯಕ್ಚುಲಿ ಸೇಮ್ ಸೆಟ್ಟು ತೊಗೊಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಗೈಸ್. ಎಲ್ಲ ಸಪ್ರೇಟು. ಅದಕ್ಕೆ ಪ್ಯಾಂಟ್ ಸರ್ಚ್ ಮಾಡ್ತಾವ್ರೆ ಇವಾಗ ಎಲ್ಲೈತೆ ಅಂತ. ನೀವೇನು ಎಲ್ಲಿದೆ ನೋಡು. ಇವಾಗ ಕಿತಾಪತಿ ಮಾಡ್ಬಿಟ್ಟು ಹೋಗ್ತಾ ಇದ್ವಿ ಗೈಸ್. ಫಸ್ಟು ಉಗಿಸ್ಕೊಳ್ಳೋಕ್ಕಿಂತ ಮುಂಚೆ ಹೋಗ್ಬಿಡೋಣ. ಯಾಕೋ ವಾಚ್ ಮಾಡೋಕೆ ರೈಸ್ಕೊಂಡು ಹೌದು, ಏನಾದರೂ ಕಿತಾಪತಿ ಮಾಡ್ಬಿಟ್ಟು ಹೋಗ್ತಿದ್ದಾರಾ ಅಂತ.
ಆಕ್ಚುಲಿ ನಾವು ಮಾಡಿದೀವಿ. ನಾವು ಮಾಡೋ ಆ್ಯಂಗಲ್ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ನಾವು ಬುದ್ಧಿ ಮಾಡ್ತಾ ಇದ್ದೀವಿ. ಖಾರ ಜಾಸ್ತಿ ಇರಲಿ. ಟೈಮ್ ಇಲ್ಲ ಆಗ್ತಿರೋದಾ? ಏನೇನು ಮಾಡ್ತೀರಾ ಅಂಕಲ್? ಹ್ಞೂ, ಮತ್ತು ಅಲ್ಲಿಂದ ಇಲ್ಲಿಗೆ ಇದಂಗೆ ಹೆಂಗೆ ತಿಂತವ್ರೆ guys? ನೋಡಿ ಒಬ್ಬರು ಬೇಡಾಗೋಗ್ಲ ಎಲ್ಲ ರೆಸ್ಟ್ಲೆಸ್ ಮುಖಗಳು. ಅವಳಿನ್ನೂ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾಳೆ, ಬಸ್ಸಿಗೆ ಹೋಗ್ಬೇಕೋ ಬೇಡ ಅಂತ. ಸೊ ಅವಳು ಬಸ್ಸಿಗೆ ಹೋಗ್ಬೇಕು ಅಂದರೆ ಫೈರ್ ಬ್ರಿಗೇಡ್ಗೆ ಹೋಗಿ ಡ್ರಾಪ್ ಮಾಡಬೇಕು, ಇಲ್ಲ ಅಂತ ಅಂದರೆ ಅವರನ್ನ ಬರ್ತೀನಿ ಅಂದರೆ ಹಂಗೆ ಹೋಗ್ತಾಳೆ. ಇವರೇನೋ ಸರ್ಚ್ ಮಾಡ್ತಾ ಇದ್ದಾರೆ ಗೈಸ್, ಕಳ್ಳಿ ಬರ್ತೀನಿ ಅಂತ. ಬನ್ನಿ ಲೆಟ್ಸ್ ಗೋ. ಮಮ್ಮಿನ ಬಿಟ್ಟು ಬಂದು ಬಸ್ ಬಂದು ಬಸ್ ಹತ್ಕೊಂಡು ಹೋದ್ಲು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಎಲ್ಲರೂ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.